ಸೊ ಮತ್ತೆಲ್ಲ ಸ್ವತ್ರ ಮಾಡೋರು ನಮಸ್ಕಾರ ಸಲಕಿಗೆ. ಸೊ ಇವತ್ತು ಈದ್ ಮಿಲಾದ್. ಸೊ ಅದರಿಂದ ಕಾಲೇಜ್ ಸ್ಕೂಲಿಗೆ ರಜೆ ಇರುತ್ತೆ. ಸೊ ಅದರಿಂದ ಎಲ್ಲ ನನ್ನ ಫ್ರೆಂಡ್ಸ್ಗಳು ಈದ್ ಮಿಲಾದ್ಗೆ ವಿಶೇಷ ಹೇಳೋಣ. ಸೊ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹ್ಯಾಪಿ ಈದ್ ಮಿಲಾದ್. ಅದಾದಮೇಲೆ ಸದ್ಯಕ್ಕೆ ಇವಾಗ ಈಗ ಎದ್ದಿರೋದು. ಸೊ ಅದರಿಂದ ಇನ್ನೂ ಹೋಗಿ ತಿನ್ನಬೇಕು. ಇವತ್ತು ವರ್ಕ್ ಮಾಡೋದು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಅಬ್ಸಲ್ಯೂಟ್ಲಿ ಇನ್ನು ನಾಳೆನೂ ಕೂಡ ಇಂಟರ್ನೆಟ್ ಇರೋದ್ರಿಂದ ಅದಕ್ಕೆ ಬೇರೆ ಪ್ರಿಪೇರ್ ಆಗಬೇಕು. ಸೊ ಸದ್ಯಕ್ಕೆ ಈಗಿನ ಎದ್ದಿದ್ದೀನಿ. ಎದ್ಬಿಟ್ಟು ಈಗ ತಿಂಡಿ ಆಮೇಲೆ ಮುಂದೆ ಬ್ಲಾಗ್. ಸೊ ಈಗ ಕುತ್ಕೊಂಡು ನೋಟ್ಸ್ ಬರ್ಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನೋಟ್ಸು ಸಿಕ್ಕಾಪಟ್ಟೆ ಇದೆ ಬರೆಯೋದು. ಅದರಿಂದ ನೋಟ್ಸ್ ಕುತ್ಕೊಂಡು ಬರೀತಾ ಇದ್ದೀನಿ. ಸೊ ಆಲ್ರೆಡಿ 2-3 ಪೇಜೆಲ್ಲ ಬರೆದಿಟ್ಟಿದ್ದೀನಿ. ಸೊ ಆಲ್ರೆಡಿ ಎಲ್ಲ 2-3 ಪೇಜು ಬರೆದಿಟ್ಟಿದ್ದೀನಿ. ಸೊ ಇನ್ನೂ ಬರೀಬೇಕು. ಇನ್ನು ಆ್ಯಕ್ಚುಲಿ ಕನ್ನಡ ಇದೆ ಬರೆಯೋದು ನನಗೆ. ಸೊ ಕನ್ನಡ ಬರೀಬೇಕು. ಅದಾದಮೇಲೆ ಕನ್ನಡ ಸ್ವಲ್ಪ ಜಾಸ್ತಿನೇ ಇದೆ ಬರೆಯೋದು. ಸೊ ಅದಾದಮೇಲೆ ಮತ್ತೆ ನಾಳೆ ಇಂಟ್ರನ್ಸ್ ಓದ್ಕೋಬೇಕು. ಅದಿನ್ನೂ ಜಾಸ್ತಿ ಇದೆ. ಸೊ ಸ್ವಲ್ಪ ಬಿಸಿ ಶೆಡ್ಯೂಲು. ಸದ್ಯಕ್ಕೆ ಈಗ ಬರದಾದ್ಮೇಲೆ ಮುಂದಿನ ಬ್ಲಾಗ್ ಬರೀತಾ ನಾನು ಹಳೇ ಕಾರ್ಟೂನ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇದು ಸಿಕ್ಕಾಪಡೆ ನೋಡ್ತಿದ್ದೆ ನಾನು. ಸೊ ಪ್ರತಿ ಸಲ ನೋಡಿದಾಗಲೂ ಒಂಥರ ಮದ ಬರ್ತದೆ. ಆ್ಯಕ್ಚುಲಿ ಡೋರಿಮೋನ್ ಸಿಂಚಾನ್ ನಾರ್ಮಲ್ ಆಗಿ ಚಿಕ್ಕ ವಯಸ್ಸಿನ ತುಂಬ ಜಾಸ್ತಿ ನೋಡಿದ್ದು. ಬೇಜಾನ್ ಕಾರ್ಟೂನ್ಗಳನ್ನೇ ಇದ್ವು. ಬಟ್ ಅದರಲ್ಲಿ ನಾರ್ಮಲ್ ಆಗಿ ಈ ಕಾರ್ಟೂನ್ನ ಜಾಸ್ತಿ ನೋಡ್ತಿದ್ದೆ. ಸೊ ಕಮೆಂಟ್ ಹಾಕಿ ನೀವು ಯಾವ ಕಾರ್ಟೂನ್ ಜಾಸ್ತಿ ನೋಡ್ತಿದ್ರಿ ಅಂದ್ಬಿಟ್ಟು, ಯಾವುದು ಫೇವ್ರೇಟ್ ಇನ್ನೂ ಕೂಡ ಫೇವ್ರೇಟ್ ಇದೆ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಈಗ ಮುಂದಿನ ಬ್ಲಾಗ್. ಆಮೇಲೆ ಕೊನೆಗೂ ಕೂಡ ಬರ್ತಿದ್ದು ಮುಗೀತು. ನಾನು ಕೂತ್ಕೊಂಡಿದ್ದು 11 ಗಂಟೆ ಹಂಗೆ 12:30 ಆಗೋಗ್ಬಿಟ್ಟಿದೆ. ಇನ್ನೂ ಈಗ ಆ್ಯಕ್ಚುಲಿ ಬರೆದ್ಬಿಟ್ಟು ಮುಗಿಸಿರೋದು. ಸೊ ಆ್ಯಕ್ಚುಲಿ ಈಗ ಕನ್ನಡ ಬರೆದು ಮುಗಿಸಿದ್ದೀನಿ. ಇಷ್ಟು ಸದ್ಯಕ್ಕೀಗ ಸ್ವಲ್ಪ ರೆಸ್ಟ್ ತಗೋಬೇಕು. ಆಯ್ತಿಲ್ಲ, ಈಗ ಸ್ವಲ್ಪ ರೆಸ್ಟ್ ತಗೊಂಡು ಅದಾದಮೇಲೆ ಇನ್ನೂ ಬರೆಯೋದಿದೆ. ಸೊ ಅದಾದಮೇಲೆ ಬರೀಬೇಕು. ಸದ್ಯಕ್ಕೀಗ ರೆಸ್ಟ್ ತಗೊಂಡು ಮುಂದೆ ಬ್ಲಾಗ್. ಸೊ ಬೆಳಗ್ಗೆಯಿಂದ ಕುತ್ಕೊಂಡು ಬರ್ತಿದ್ದಾಯಿತು, ಓದಿದ್ದಾಯಿತು. ಸೊ ಇವತ್ತು ದಿನ ಎಲ್ಲ ಬರೀ ಹಿಂಗೆ ಹೋಗ್ಬೇಕು. ಸೊ ಈಗ ಮತ್ತೆ ಜಿಮ್ಮಿಗೆ ಹೋಗ್ಬೇಕು ಸಂಜೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಹೋಗ್ಬೇಕು. ಸೊ ಸದ್ಯಕ್ಕೆ ಈಗಿನೂ ಮುಗಿಸಿದ್ದೀನಿ ಓದಿದ್ನ. ಆ್ಯಕ್ಚುಲಿ ನಾನು ಇಂಟರ್ನಲ್ಸಿಗೆ ಅಂತ ಓದ್ಕೊತಿದ್ದು. ಈಗ ಸದ್ಯಕ್ಕೆ ಮುಗಿದಿದೆ. ಈಗ ಕಣ. ಆ್ಯಂಡ್ ಓವರ್ ಆ್ಯಕ್ಚುಲಿ ಇವತ್ತು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಿರೋದ್ರಿಂದ ತುಂಬ ಕಡೆ ಜೋರಾಗಿ ನಡೀತಿದೆ. ಸೊ ಹೋಪ್ಫುಲಿ ನೀವು ಅಕಸ್ಮಾತ್ ಥಿಯೇಟ್ರಿಗೆ ಹೋಗಿ ನೋಡಿದರೆ ಟಾಕ್ಸಿಕ್ ಮೂವಿ ಅಂತ ಕೆಳಗಡೆ ಕಮೆಂಟ್ ಹಾಕಿ ನಿಮ್ಗೆ ಹೆಂಗೆ ಅನಿಸ್ತು ಮೂವಿ ಅಂತ. ಸೊ ಸದ್ಯಕ್ಕೆ ಇವತ್ತು ಬ್ಲಾಗ್ ಇಷ್ಟೇ ಎಂಜಾಯ್ ಮಾಡ್ತೀನಿ. ಇಲ್ಲೇ ಜಾಸ್ತಿ ಇಲ್ಲ ಇವತ್ತು. ಸೊ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.